ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಾ? ನಾನಂತೂ ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ, ಓಕೆನಾ? ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಎಲ್ಲರೂ ಕೂಡ 23ನೇ ಕಂತಿನ ಹಣನ ಕಾಯ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್? ಗೃಹಲಕ್ಷ್ಮಿಯ 23ನೇ ಕಂತಿನ ಹಣನ ನವೆಂಬರ್ 20ನೇ ತಾರೀಕು ಮೇಲೆ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ದೆ ಅಲ್ವಾ ಹಿಂದಿನ ವಿಡಿಯೋದಲ್ಲಿ. ನಾನು ಕೂಡ ಅದೇ ಹೇಳಿದ್ದೆ. ಕೆಲವರು ಎಲ್ಲ ಮಾಧ್ಯಮದವರು ಅಷ್ಟೇ, ನ್ಯೂಸ್ ಪೇಪರ್ ಆಮೇಲೆ ಸಚಿವಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಕೆ ಕೊಟ್ಟಿರೋದು, ಓಕೆನಾ? ಗೃಹಲಕ್ಷ್ಮಿ ಸಂಘ ನವೆಂಬರ್ 19ನೇ ತಾರೀಕಿಗೆ ಘೋಷಣೆ ಮಾಡಿದ್ಮೇಲೆ 23ನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ವಿ ಅಲ್ವಾ. ಆದರೆ ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಏನಪ್ಪ ಅಂತ ಅಂದರೆ ನವೆಂಬರ್ 19ನೇ ತಾರೀಕಿಗೆ ಗೃಹಲಕ್ಷ್ಮಿ ಸಂಘನ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಅಂದೆ ಅಲ್ವಾ. ಅದನ್ನು ಒಂದು ಸ್ವಲ್ಪ ಮುಂದೂಡಿದ್ದಾರೆ, ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಆ ಒಂದು ಚಿಂತೆಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ತೊಡಗಿಸ್ಕೊಂಡಿದ್ದಾರೆ, ಓಕೆನಾ? ಹಾಗಾದರೆ ಯಾವ ಡೇಟಿಗೆ ಗೃಹಲಕ್ಷ್ಮಿ ಸಂಘ ಮಾಡುತ್ತಾರೆ? ಹಾಗಾದರೆ 23ನೇ ಕಂತಿನ ಹಣನೂ ಕೂಡ ಮುಂದೂಡಿಕೆ ಆಗುತ್ತಾ? ಅಂದರೆ 23ನೇ ಕಂತಿನ ಹಣ ಕಾಂಗ್ರೆಸ್ ಸರ್ಕಾರದಿಂದ ಹಣ ಬರ್ತಿದ್ರೆ ಕೇಂದ್ರ ಸರ್ಕಾರದಿಂದ ಅಂದರೆ ಮೋದಿಜಿ ಅವ್ರ ಕಡೆಯಿಂದನೂ 2,000 ಬರ್ತಾ ಇದೆ. ಈ ನವೆಂಬರ್ ತಿಂಗಳಲ್ಲಿ ಒಟ್ಟಿಗೆ ಮೋದಿಜಿ ಕಡೆಯಿಂದ 2,000 ಮತ್ತು ಕಾಂಗ್ರೆಸ್ ಸರ್ಕಾರದ 2,000, ಟೋಟಲ್ 4,000 ಹಣ ಈ ನವೆಂಬರ್ ತಿಂಗಳಲ್ಲಿ ಬರುತ್ತೆ. ಕೇಂದ್ರ ಸರ್ಕಾರದಿಂದ 2,000 ರೂಪಾಯಿ ಹಣ ಬರ್ತಿರೋದು ಯಾವ್ದ್ರದ್ದು ಅಂತ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ತೀನಿ, ಓಕೆನಾ? ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಆವಾಗ ನಿಮಗೆಲ್ಲ ಮಾಹಿತಿನೂ ಗೊತ್ತಾಗುತ್ತೆ, ಓಕೆನಾ? ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಒಟ್ಟಾರೆ ನಿಮಗೆ ಗೃಹಲಕ್ಷ್ಮಿ 23ನೇ ಕಂತಿನ ಹಣದ ಬಗ್ಗೆ, ಹಾಗೆ ಮತ್ತು ಗೃಹಲಕ್ಷ್ಮಿ ಸಂಘದ್ದು, ಹಾಗೆ ಮತ್ತು ಕೇಂದ್ರ ಸರ್ಕಾರದಿಂದ 2,000 ರೂಪಾಯಿ ಬರ್ತಿರೋ ಹಣ ಅದ್ಯಾವುದು ಅಂತ ಹೇಳ್ಬಿಟ್ಟು ಈ ಮೂರು ವಿಷಯಗಳನ್ನು ತಿಳಿಸ್ತೀನಿ ಈ ವಿಡಿಯೋದಲ್ಲಿ, ಓಕೆನಾ? ಗೃಹಲಕ್ಷ್ಮಿ ಸಂಘದ್ದು ಬಗ್ಗೆ ಹೇಳಬೇಕು ಅಂತ ಅಂದರೆ ನವೆಂಬರ್ 19ನೇ ತಾರೀಕು ಚಾಲನೆ ಮಾಡ್ತೀವಿ ಅಂತ ಹೇಳಿದ್ರಿ. ಇದಕ್ಕಿದ್ದಂತೆ ಮೊನ್ನೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ತಿಳಿಸ್ತಾ ಇದ್ದಾರೆ ಅಂತ ಅಂದರೆ 19ನೇ ತಾರೀಕು ಇದ್ದಿದ್ದನ್ನ ನವೆಂಬರ್ 28ನೇ ತಾರೀಕಿಗೆ ಮುಂದೂಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಮುಂದೂಡ್ತಿದ್ದಾರೆ ಅಂದರೆ ಆ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ರಾಹುಲ್ ಗಾಂಧಿ ಬರಲೇಬೇಕಾಗುತ್ತೆ, ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಕೂಡ ಬರಲೇಬೇಕಾಗುತ್ತೆ ಆ ಕಾರ್ಯಕ್ರಮಕ್ಕೆ. ಹಾಗೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸರ್ ಅವರು ಕೂಡ ಬರಬೇಕಾಗುತ್ತೆ. ಒಟ್ಟಾರೆ ಕಾಂಗ್ರೆಸ್ನ ಮುಖ್ಯ ಅಧ್ಯಕ್ಷರುಗಳು ಯಾರ್ಯಾರು ಇರ್ತಾರೋ ಅವರೆಲ್ಲ ಬರಬೇಕಾಗುತ್ತೆ. ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘಕ್ಕೆ ಚಾಲನೆ ಕೊಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಅವರೆಲ್ಲ ಬರಲೇಬೇಕಾಗುತ್ತೆ. ಅವರ ಒಂದು ಸಮ್ಮುಖದಲ್ಲಿ ಗೃಹಲಕ್ಷ್ಮಿ ಸಂಘವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ನವೆಂಬರ್ 19ನೇ ತಾರೀಕು ಒಬ್ಬರು ಬಂದರೆ ಒಬ್ಬರು ಬರೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ನವೆಂಬರ್ 28ಕ್ಕೆ ಮುಂದೂಡಿದ್ರು, ಓಕೆನಾ? ಇನ್ನು ಗೃಹಲಕ್ಷ್ಮಿ ಸಂಘದ ಬರೋದಾದರೆ ಇನ್ನು 50% ಜನಕ್ಕೆ ಗೃಹಲಕ್ಷ್ಮಿ ಸಂಘ ಕಟ್ಟೋಕ್ಕಾಗಲ್ಲ, ನಮ್ಮ ಖರ್ಚಿಗೆ ನಮಗೆ ಬೇಕು, ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇನ್ನು 50% ಜನ ಕಟ್ಬೋದು, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಸಂಘ ಮಾಡಿದ್ದು ಒಳ್ಳೇದಾಯ್ತಪ್ಪ, ಯಾಕಂದರೆ 3 ಲಕ್ಷ ತನಕ ಸಾಲ ಕೊಡ್ತಾರೆ ಅಲ್ವಾ, ಲೋನ್ ತಗೋಬೋದು, ಇದು ನಮ್ಮ ಕಷ್ಟ ಸುಖಕ್ಕೆ ಹಾಗೆ ಬರುತ್ತೆ ಅಂತ ಹೇಳ್ತಾರೆ. ನಾವೇನಾದರೂ ಒಂದು ಉದ್ಯೋಗ ಮಾಡ್ತೀವಿ ಅಂದರೆ 3 ಲಕ್ಷನೋ 50,000ನೋ 2 ಲಕ್ಷನೋ ಎಷ್ಟಾದರೂ ತಗೊಳ್ಬೋದು ಅಂತ. ಅದು ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡುವಂಥದ್ದು, ಅದು ಗೃಹಲಕ್ಷ್ಮಿ ಸಂಘದ್ದು. ಬೇರೆ ಸಂಘಕ್ಕೆ, ಬೇರೆ ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಅತಿ ಕಡಿಮೆ ಬಡ್ಡಿಯಲ್ಲಿ ಸಾಲ 3 ಲಕ್ಷದವರೆಗೂ ಸಾಲ ಕೊಡ್ತಾರೆ ಅಂತ ಹೇಳಿಬಿಟ್ಟು. ಓಕೆ, ಏನಪ್ಪ ಅಂತ ಅಂದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಟ್ಟ್ರಿ, ಇಲ್ಲ ಅಂದರೆ ಓಕೆ, ನಿಮ್ಮ ಇಷ್ಟ ಅದು, ಓಕೆನಾ? ಅವರು ಸಂಘ ಬೇಡ ಅಂತಾರೆ, ಯಾಕಂತ ಅಂದರೆ 3 ತಿಂಗಳಿಗೋ 2 ತಿಂಗಳಿಗೋ ಒಂದ್ಸತಿ ಒಂದೊಂದು ಕಂತು ಹಾಕಿದ್ರೆ ಪ್ರತಿ ತಿಂಗಳು 2,000 ಹೆಂಗೆ ಕಟ್ಟೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಬೇಡಪ್ಪ, ಭಯ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ 1 ತಿಂಗಳಿನ ಕಂತು ಹಾಕಿಲ್ಲ ಅಂತ ಅಂದರೆ ಕೇಂದ್ರ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರದಿಂದ ಅವಾಗ ನಮ್ಮ ಕೈಯಿಂದ ಕಟ್ಟಬೇಕಾಗುತ್ತೆ, ಅದಕ್ಕೆ ಬೇಡಪ್ಪ ಅಂತ ಹೇಳ್ತಾ ಇದ್ದಾರೆ ಕೆಲವರು. ಓಕೆ, ಒಟ್ಟಾರೆ ಹೇಳಬೇಕು ಅಂತ ಅಂದರೆ ಅದು ನಿಮ್ಮ ಇಷ್ಟ, ಕಟ್ಟಾದರೂ ಕಟ್ಟಿ, ಇಲ್ಲ ಅಂದರೆ ಇಲ್ಲ, ನಾವು ಇಟ್ಕೊತೀವಿ 2,000, ಅವ್ರು ಕೊಡೋಲ್ಲ, 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸತಿ ಕೊಡೋದು, ಬೇಡಪ್ಪ, ಕೈಯಿಂದ ಯಾರು ಕಟ್ಟೋದು, ಕೈಯಿಂದ ಕಟ್ಟೋಕ್ಕಾಗಲ್ಲ, ಒಂದೇ ಸಮಯ ಇರಲ್ಲ ಅಂತ ಹೇಳಿದ್ರು ಅಂತ ಕಟ್ಟೋಕ್ಕಾಗಲ್ಲ ಅಂತ ಅನ್ನೋರು ಸಂಘ ಏನು ಕಟ್ಕೊಳಕ್ಕೆ ಹೋಗಬೇಡಿ, ಓಕೆನಾ?
ಕಟ್ಟೋದು ಬಿಡೋದು ನಿಮ್ಮ ಇಷ್ಟ. ಸೊ ಕಟ್ಟಲೇಬೇಕು ಅನ್ನೋದೊಂದೇನು ರೂಲ್ಸ್ ಇಲ್ಲ, ಓಕೆನಾ. ಇಷ್ಟಪಟ್ಟವ್ರು ಮಾತ್ರ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಬೋದು. ಸೊ ಈ ಸಂಘಕ್ಕೆ ಗೃಹಲಕ್ಷ್ಮಿಯರೇ ಸೇರಬೇಕು, ಓಕೆನಾ. ಬೇರೆ ಇನ್ಯಾರೂ ಸೇರೋಕ್ಕಾಗಲ್ಲ. ಸೊ ಯಾರ್ಯಾರು ಎರಡು ಸಾವಿರ ರೂಪಾಯಿ ತೊಗೊಳ್ತಿದ್ದೀರೋ ಸರ್ಕಾರದಿಂದ, ಸೊ ಅಂಥವ್ರೆ ಮಾತ್ರ ಗೃಹಲಕ್ಷ್ಮಿ ಸಂಘಕ್ಕೆ ಇದು ಮಾಡೋದು. ಬೇರೆ ಫಲಾನುಭವಿಗಳಿಗೆ ಅಂದರೆ ನಿಮ್ಮ ಸೊಸೆಯರಿಗೆ ಅವರಿಗೆ ಎಲ್ಲ ಕಟ್ಟೋದಕ್ಕಾಗಲ್ಲ. ಓನ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಪ್ರತಿ ತಿಂಗಳು 2,000 ಯಾರು ತೊಗೊಳ್ತಿದ್ದಾರೋ ಅವ್ರಿಗೆ ಮಾತ್ರ. ಇದು 23ನೇ ಕಂತಿನ ಹಣನ 2,000 ಹಾಕಿಲ್ಲ ಅಲ್ವಾ. ಸೊ ಅದು ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ಇದು ನವೆಂಬರ್ 28ನೇ ತಾರೀಕು ಗೃಹಲಕ್ಷ್ಮಿ ಸಂಘನ ಅಧಿಸೂಚನೆ ಮಾಡಬೇಕಲ್ವಾ. ಸೊ ನವೆಂಬರ್ 28ನೇ ತಾರೀಕು ಮೇಲೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಹಂತವಾಗಿ ಹಾಕಬೇಕಲ್ಲ, ನೋಡೋಣ, ಓಕೆನಾ. ಓಕೆ, ನೆಕ್ಸ್ಟು ಮೋದಿದು 2,000 ರೂಪಾಯಿ ಹಣ ಬರುತ್ತೆ ಅಂತ ಹೇಳಿದ್ರಿ ಅಂತ ಅಂದರೆ, ಸೊ ಅದೇ PM ಕಿಸಾನಿಂದು ಮೋದಿ ಅವ್ರದ್ದು ಪ್ರತಿ ತಿಂಗಳು 2,000 ಬರುತ್ತೆ ನನಗೆ. ಪ್ರಧಾನಮಂತ್ರಿ ಕಿಸಾನ್ ಯೋಜನೆ, ಓಕೆನಾ. ಅದೇ ಶಾರ್ಟ್ ಫಾರ್ಮಲ್ಲಿ PMY ಯೋಜನೆ ಅಂತ ಹೇಳ್ತಾರೆ. ಸೊ ಹಂಗಂತ ಅಂದರೆ ಏನಪ್ಪ ಅಂತ ಅಂದರೆ, ಸೊ ನಮ್ಮ ರೈತರಿಗೆ 4 ತಿಂಗಳಿಗೆ ಒಂದ್ಸತಿ 2,000 ರೂಪಾಯಿ ಕೊಡೋದು ಅಂತ. ಅದು ಯಾರ್ಯಾರಿಗೆ 2,000 ರೂಪಾಯಿ ಬರುತ್ತೆ ಅಂತ ಅಂದರೆ 4 ತಿಂಗಳಿಗೆ, ಸೊ ನಿಮ್ಮ ಹೆಸರಲ್ಲಿ ಪಾಣಿ ಇರುತ್ತಲ್ಲ, ನಿಮ್ಮ ಹೆಸರಲ್ಲಿ ಜಮೀನು ಇರುತ್ತಲ್ಲ ಅಂಥವ್ರಿಗೆ ಬರುತ್ತೆ. ಸೊ ಅಪ್ಲಿಕೇಶನ್ ಹಾಕಿರಬೇಕು, ಓಕೆನಾ. ಸೊ ಈ PM ಕಿಸಾನ್ ಯೋಜನೆಯನ್ನು 4 ತಿಂಗಳಿಗೆ ಒಂದ್ಸತಿ 2,000 ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ದಾರಲ್ವಾ ಮೋದಿಜಿಯವರು. ಸೊ ಅದನ್ನು ಕರೆಕ್ಟಾಗಿ ಹಾಕ್ತಾರೆ, ಯಾವ ಡೇಟಿಗೆ ಹಾಕಬೇಕೋ ಆ ಡೇಟಿಗೆ. ಸೊ ಕೆಲವೊಬ್ಬರಿಗೆ ಆಚೆ ಈಚೆ ಆಗ್ಬೋದು, 1-2 ದಿನ ಹೆಚ್ಚು ಕಮ್ಮಿ ಆಗ್ಬೋದು. ಆದರೆ ನಮ್ಮ ಗೃಹಲಕ್ಷ್ಮಿ ಸಂಘದ ಥರ ಅಲ್ಲ, 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸತಿ ಕಂತು ಓಕೆ ಇರಲಿ. ಸೊ ಅದೇ ಪ್ರತಿ ತಿಂಗಳು 2,000 ಕೊಡೋದೇ ಆಗಲಿ, 10% ತಿಂಗಳಲ್ಲಿ 10% ಜನ ಕೊಟ್ಟರೆ ಇನ್ನೊಂದು ತಿಂಗಳು ಬಿಟ್ಟು ಇಲ್ಲ ಒಂದು 15 ದಿವಸ ಬಿಟ್ಟು ಮಿಕ್ತವ್ರಿಗೆ ಬರ್ತಾ ಇದೆ ಗೃಹಲಕ್ಷ್ಮಿ ಹಣನ. ಸೊ ಪರವಾಗಿಲ್ಲ, ಏನೋ ಒಂದು ಕಷ್ಟಕ್ಕೋ ಸುಖಕ್ಕೋ ಯಾವಾಗೋ ಒಂದು ಆಗುತ್ತೆ ಅಂತ ಹೇಳ್ಬೋದು ಅಲ್ವಾ. ಓಕೆ, ಇವಾಗ PM ಕಿಸಾನಿಂದು ಅಪ್ಲಿಕೇಶನ್ ಹಾಕೋದು ಅಂತ ಅಂದರೆ ನಿಮ್ಮೂರಿನ ಕಂದಾಯ ಇಲಾಖೆ ಇರುತ್ತಲ್ವ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಮ ಹೆಸರಲ್ಲಿ ಪಾಣಿ ಇದೆಯಾ, ಯಾರ್ದು ಜಮೀನು ಇದೆಯೋ ಅವ್ರ ಹೆಸರಲ್ಲಿ ಅವರು ಹೋಗ್ಬಿಟ್ಟು ಪಾಣಿ ಹೋಗ್ಬಿಟ್ಟು ಅಲ್ಲಿ ಪಾಣಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಬಿಟ್ಟು ವಿವರ ಎಲ್ಲ ತಗೊಂಡು ಸೊ ಆವಾಗ ಅಪ್ಲಿಕೇಶನ್ನ ಹಾಕ್ತಾರೆ. ಇವತ್ತು ಈಗಲೂ ಕೂಡ ಅರ್ಜಿ ಹಾಕಿದ್ರೆ ಇವಾಗ ನೆಕ್ಸ್ಟ್ ಮಂತಿಂದಲೇ ಹಣ ಬರುತ್ತೆ. ಸೊ ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.